ತಮ್ಮೆಲ್ಲರನ್ನೂ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ. ವಿವಾದವನ್ನು ಹುಟ್ಟು ಹಾಕುವಲ್ಲಿ, ಬೇಡದ ಸಂಗತಿಗಳನ್ನು ಮಾಡುವಲ್ಲಿ ಎತ್ತಿದ ಕೈ ಅನ್ನುವಂಥದ್ದನ್ನು ತೋರಿಸಿದೆ. ಹಾಗೆ ಆ ಸರಣಿ ವೈಫಲ್ಯಗಳಲ್ಲಿ, ವಿವಾದಗಳನ್ನು ಹುಟ್ಟು ಹಾಕುವಲ್ಲಿ ಇನ್ನೊಂದರ ಸೇರ್ಪಡೆಯಾಗಿದೆ ಶಾಲಾ ಸಮವಸ್ತ್ರದ ಕುರಿತು ಅವರು ತೆಗೆದುಕೊಂಡಿರುವ ನಿರ್ಣಯ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ವಿಶೇಷವಾಗಿ ಶಾಲಾ ಶಿಕ್ಷಣ ವ್ಯವಸ್ಥೆ ಪ್ರೀ ಪ್ರೈಮರಿಯಿಂದ ಉನ್ನತ ಶಿಕ್ಷಣದವರೆಗೂ, ಅಂದರೆ PUC-ವರೆಗೂ ಎಲ್ಲ ಶಾಲೆಗಳಲ್ಲಿ ಯೂನಿಫಾರ್ಮ್ ಇರಬೇಕು ಅನ್ನುವಂಥದ್ದು ಪದ್ಧತಿ. ನಾ ಸುಮ್ಮನೆ ಒಂದು ಆಸಕ್ತಿಯೊಂದಿಗೆ ಯೂನಿಫಾರ್ಮ್ ಯಾವಾಗ ಶುರು ಆಯಿತು ಅಂತ ತೆಗೆದೆ. 12ನೇ ಶತಮಾನದಿಂದ ಆರಂಭ ಆಗಿದೆ ಯೂನಿಫಾರ್ಮ್ ಪರಂಪರೆ. ಒಂದು ಏಕರೂಪತೆ ಇರಬೇಕು, ಶಾಲೆಯಲ್ಲೇ ಓದುವ ಮಕ್ಕಳ ಮಧ್ಯದಲ್ಲಿ ಭೇದ ಭಾವ ಕಾಣಬಾರ್ದು, ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಮೂಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬಡವ ಬಲ್ಲಿದ, ಮೇಲು ಕೀಳು ಯಾವುದೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಯೂನಿಫಾರ್ಮ್ ಬೇಕು. ಆ ಯೂನಿಫಾರ್ಮಿಟಿ, ಸಮ ವಸ್ತ್ರ ಅನ್ನುವಂಥದ್ದನ್ನೇ ಬಳಸಿರೋದು. ಶಾಲೆಗಳಲ್ಲಿ ಆ ಸಮ ವಸ್ತ್ರ ಇರಬೇಕು ಅನ್ನುವಂಥ ಆಶಯ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದ ಆಶಯವೂ ಕೂಡ ಎಲ್ಲ ಶಾಲೆಗಳು ಈ ರೀತಿಯ ಒಂದು ಸಮಾನತೆಯ ಕೇಂದ್ರಗಳಾಗಬೇಕು ಅನ್ನುವಂಥದ್ದಿದೆ. ದುರ್ದೈವೇನಂದ್ರೆ ಶಾಲೆಗಳಲ್ಲೂ ಕೂಡ ನೀವು ವಸ್ತ್ರಗಳನ್ನೇ ಇಟ್ಟುಕೊಂಡು ಮತ ರಾಜಕಾರಣ ಮಾಡುವಂಥ ದುಸ್ಥಿತಿಗೆ ಇವತ್ತಿನ ಸರ್ಕಾರ ತಲುಪಿದೆ. ಅದನ್ನಿಟ್ಕೊಂಡು ಅವ್ರು ಮಾತನಾಡೋ ರೀತಿ ನೋಡ್ರಿ. ಅವತ್ತು ಸನ್ಮಾನ್ಯ ಮಧು ಬಂಗಾರಪ್ಪನವ್ರು ಪ್ರೆಸ್ ಮೀಟ್ ಮಾಡಿದ್ರು. ನನಗೆ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಬಗ್ಗೆ, ಸನ್ಮಾನ್ಯ ಮಧು ಬಂಗಾರಪ್ಪನವ್ರ ಬಗ್ಗೆ, ಶಿಕ್ಷಣ ಇಲಾಖೆ ರಾಜ್ಯ ಸರ್ಕಾರದ ಬಗ್ಗೆ ಕರುಣೆ ಉಗ್ತಾ ಇದೆ. ಮಧು ಬಂಗಾರಪ್ಪನವ್ರ ಪ್ರೆಸ್ ಮೀಟ್ನೊಳಗಿಂದ ಅವತ್ತು ತೆಗೆದು ನೋಡ್ರಿ, ಬೇಕಾದ್ರೆ ನಂತರ ನಿಮ್ಗೆ ಕಳಿಸಂದ್ರೆ ಕಳಿಸ್ತೀನಿ. ಶಿಕ್ಷಣ ಮಂತ್ರಿ ಕೂತ್ಕೊಂಡಿದ್ರು ಅಷ್ಟೇ. ಪಾಪ ಪಕ್ಕದಲ್ಲಿರೋ ಒಬ್ರು ಶಾಸಕರು ಹೇಳ್ಕೊಡ್ತಿದ್ರು ಏನು ಹೇಳಬೇಕು ಅಂತ ಹೇಳಿ. ಅವ್ರು ಪೇಪರ್ ತೆಗೆದು ಕೊಡ್ತಿದ್ರು ಒಬ್ಬ ಶಾಸಕರು, ನೀವು ಇದನ್ನೇ ಯಾಕೆ ಹೇಳಬೇಕು, ಇದನ್ನೇ ಯಾಕೆ ಹೇಳಬೇಕು. ಒಂದು ರೀತಿ ಶಿಕ್ಷಣ ಮಂತ್ರಿಗಳು ಈ ಸಮವಸ್ತ್ರದ ವಿಷಯದಲ್ಲಿ ಪಪೆಟ್, ಅವರು ಒಂದು ರೀತಿ ಸೂತ್ರದ ಗೊಂಬೆ ಆಗಿದ್ರು ಅನ್ನೋ ರೀತಿಯಲ್ಲಿ ಆ ಪ್ರೆಸ್ ಮೀಟ್ ಇದೆ, ನೀವು ನೋಡಿ. ಇವತ್ತು ಶಿಕ್ಷಣದ ವ್ಯವಸ್ಥೆ, ಶಿಕ್ಷಣದ ಪ್ರಸರಣ ಯಾವ ರೀತಿ ಆಗ್ತದ ಸರ್? ಬೇಸಿಕ್ ಇದಕ್ಕೊಂದು ಸೈಕಾಲಜಿ ಆಧಾರದ ಮೇಲೆ ಆಗ್ತದೆ. ನೀವು ಯಾವುದೇ ಶಾಲೆ ಒಳಗೆ ನೀವು ಶಿಕ್ಷಣ ಕೊಡುವ ಮೊದಲು ಮಾನಸಿಕತೆಯನ್ನು ತಯಾರು ಮಾಡೋದು ಬಹಳ ದೊಡ್ಡ ಜವಾಬ್ದಾರಿ. ಆ ಮಾನಸಿಕತೆಯನ್ನು ತಯಾರು ಮಾಡುವಲ್ಲಿ ಸಮವಸ್ತ್ರಕ್ಕೂ ಒಂದು ಪಾತ್ರ ಇದೆ. ದುರ್ದೈವೇನಂದ್ರೆ ಇವತ್ತು ಬೇಡದ ವಿಷಯಗಳನ್ನ ಇಟ್ಕೊಂಡು ಶಾಲೆಯ ವಾತಾವರಣ ಹಾಳು ಮಾಡುವ ಕೆಲಸ ಏನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ತಕ್ಷಣ ನಿಲ್ಲಿಸಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. 2022ರಲ್ಲಿ ಆಗಿನ ಸರ್ಕಾರ ಹೊರಡಿಸಿರುವ ನಡಾವಳಿ ಈಗ ಈ ಸರ್ಕಾರ ಹಿಂತೆಗೆದುಕೊಂಡಿದೆ. ಅದರದ್ದೇನಿದೆ ವಿಷಯ? ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ವಸ್ತ್ರ ಸಂಹಿತೆಯ ಕುರಿತು, ಏನು ಯೂನಿಫಾರ್ಮ್ ಬಗ್ಗೆ ಒಂದು ಕೋಡ್ ಇದೆ, ಅದರ ಕುರಿತು ಅನ್ನುವಂಥದ್ದಕ್ಕೆ ಬಹಳ ಸ್ಪಷ್ಟವಾಗಿರುವಂಥ ಆದೇಶ. ಈಗ ಇವ್ರು ತಗೊಂಡಿರೋದ್ರಲ್ಲಿ ಏನಿದೆ? ಈಗ ಹಿಂತೆಗೆದುಕೊಂಡ್ರು ಮೊನ್ನೆ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆ ಹಾಗೂ ಎಲ್ಲರಿಗೂ ಸಮಾನ ಶಿಕ್ಷಣ ಒದಗಿಸುವ ಉದ್ದೇಶದಿಂದ ಸರ್ಕಾರದ ಆದೇಶ ಸಂಖ್ಯೆ EP14 SHH 2022 ದಿನಾಂಕ 5/2/2022 ಹಿಂಪಡೆಯುವ ಹೊಸ ನಿರ್ದೇಶಗಳನ್ನು ಹೊರಡಿಸುವ ಕುರಿತು. ಸರ್, ಇವರು ಹೊರಡಿಸಿರುವ ಆ ಆದೇಶದೊಳಗೆ ಏನೇನದ ಅನ್ನೋದು ಹೇಳ್ತೀನಿ, ನೀವು ಕೇಳ್ರಿ. ಶಿಕ್ಷಣ ಸಂಸ್ಥೆಗಳು ಕೇವಲ ಶೈಕ್ಷಣಿಕ ಬೋಧನಾ ಕೇಂದ್ರಗಳಲ್ಲ, ಬದಲಾಗಿ ವಿದ್ಯಾರ್ಥಿಗಳು ವೈಜ್ಞಾನಿಕತೆ, ವೈಚಾರಿಕತೆ, ಸಮಾನತೆ, ಘನತೆ, ಭಾತೃತ್ವ, ಶಿಸ್ತು, ಪರಸ್ಪರ ಗೌರವ, ಸಾಮಾಜಿಕ ಸಾಮರಸ್ಯ ಮತ್ತು ಜವಾಬ್ದಾರಿಯುತ ನಮ್ಮ ಸಂವಿಧಾನ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಕಲಿಯುವ ಸಂವಿಧಾನಿಕ ಕೇಂದ್ರಗಳಾಗಿವೆ. ಇವರು ಉದ್ದೇಶದೊಳಗೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಅದರ ನಿರ್ಣಯದೊಳಗೆ ನೋಡ್ರಿ, ನಿರ್ಣಯ ಪಾಠದೊಳಗೆ ಅವ್ರು ಯಾವ ರೀತಿ ಒಂದು ಅನ್ಯಾಯವನ್ನು ಎಸಗು ಕೆಲಸ ಮಾಡ್ಯಾರ ಅಂತ ಹೇಳಿದ್ರೆ, ಆ ನಿರ್ಣಯದ ಪಾರ್ಟ್ನೊಳಗೆ ಆ 2022 ಹಿಂತೆಗೆದುಕೊಳ್ಳಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಸರ್. ಅದು ಏನಾಗಿದೆ? ಹೈಕೋರ್ಟು ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರದ ಆದೇಶ ಎತ್ತಿ ಹಿಡಿದಿದೆ. ಅದರ ಮೇಲೆ ವಿದ್ಯಾರ್ಥಿಗಳು ಯಾರು ಅವತ್ತು ವಿದ್ಯಾರ್ಥಿಗಳು ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ದ್ವಿಸದಸ್ಯ ಬೆಂಚ್ನಲ್ಲಿ 2 ಅಭಿಪ್ರಾಯ ಬಂದಿದೆ.
ಒಂದು ಯೂನಿಫಾರ್ಮಿಟಿ ಇರಬೇಕು ಅನ್ನೋದು ಅಷ್ಟೇ ಮುಖ್ಯ ಅದ. ಆದ್ರೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋಂತ ಇನ್ನೊಬ್ಬ ಜಡ್ಜ್ ಹೇಳ್ತಾರೆ. ಈಗ ಅದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಎದುರುಗಡೆ ಇತ್ತು. ಇವ್ರು ಏನ್ ಮಾಡಿದ್ರು ತಕ್ಷಣ ಈ ಸುತ್ತೋಲೆ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು ಸರ್? ಇದು 3 ವರ್ಷ ಆಯ್ತು. 2022ರ ಸುತ್ತೋಲೆಯನ್ನ ಈಗ ಯಾಕೆ ಹಿಂತಕೊಂಡ್ರಿ? ಇದರ ಹಿಂದಿನ ರಾಜಕೀಯ ಮರ್ಮ ಏನು? ಯಾವ ವಿಷಯಗಳನ್ನ ಯಾವಾಗ ಚರ್ಚೆ ಮಾಡಿಸ್ಬೇಕು ಅನ್ನುವಂತ ರಾಜಕಾರಣಕ್ಕೆ ಈ ಸಂಗತಿ ಬಳಸ್ಕೊಳ್ತೀರಿ ಅನ್ನುವಂಥದ್ದನ್ನು ಒಪ್ಕೊಳ್ಬೇಕಾ? ಎರಡನೇ ಸಂಗತಿ, ಇವರು ಆದೇಶದೊಳಗೆ 3ನೇ ಪಾಯಿಂಟ್ ಅನ್ನು ಓದಿ ಹೇಳ್ತೀನಿ. ವಿದ್ಯಾರ್ಥಿಗಳು ನಿಗದಿಪಡಿಸಲಾದ ಸಮವಸ್ತ್ರದೊಂದಿಗೆ, ನೋಡ್ರಿ ವಿದ್ಯಾರ್ಥಿಗಳು ಈಗೇನವ್ರು ಹೇಳ್ಕೊಳತ್ತಾರಲ್ಲ, ಮಧು ಬಂಗಾರಪ್ಪನವರ ಪ್ರೆಸ್ ಮೀಟಿಗೂ ಇಲ್ಲಿರುವ ಅಂಶಗಳದಾಗ ಸಾಕಷ್ಟು ಗ್ಯಾಪ್. ವಿದ್ಯಾರ್ಥಿಗಳು ನಿಗದಿಪಡಿಸಲಾದ ಸಮವಸ್ತ್ರದೊಂದಿಗೆ ಅಂದ್ರೆ ಸಮವಸ್ತ್ರನು ಧರಿಸಲೇಬೇಕು ಅವರು. ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾದ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ. ಅವ್ರ ಎಷ್ಟು ಕೆಟ್ಟ ಸ್ಥಿತಿಗೆ ಇವರು ತಲುಪ್ಯಾರ ಅಂತ ಹೇಳಿದ್ರ, ಒಂದ್ ಕಡೆ ಯೂನಿಫಾರ್ಮ್ ಹಾಕೊಡ್ರಿ ಅಂತ ಹೇಳ್ತಾರ, ಇನ್ನೊಂದು ಕಡೆ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತವಾಗಿರೋದನ್ನು ಧರಿಸ್ರಿ ಅಂತ ಹೇಳ್ತಾರೆ. ಶಾಲೆಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ರಾಜಕಾರಣ ಬೇಕಾ? ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಈ ರಾಜ್ಯ ಸರ್ಕಾರಕ್ಕೆ ಇದು ಬೇಕಾ? ಶಾಲೆಗಳಿಗೆ ನಾನು ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡ್ತೇನೆ, ಶಾಲೆಗಳನ್ನ ಶೈಕ್ಷಣಿಕ ಕೇಂದ್ರಗಳಾಗಿ ಇರಲು ಬಿಡಿ. ನೀವು ಮಾಡಬಾರದಂತ ಕೆಲಸ ಮಾಡಿಕೊಂಡು ಸರ್ಕಾರಕ್ಕೊಂದು ಅಪ್ರಿಯತೆ ಬಂದಿದೆ ಜನರಲ್ಲಿ ಸರ್ಕಾರದ ವಿರೋಧಿ ಭಾವನೆ ಬಂದಿದೆ ಅನ್ನೋ ಕಾರಣಕ್ಕಾಗಿ ನೀವೇನಾದರೂ ಈ ರೀತಿ ಕೆಲಸಗಳ ಮೂಲಕ ಏನೋ ಪಡ್ಕೊಂಡು ಬಿಡ್ತೇವೆ ಅಂತ ಹೇಳಿ ನಾನು ಭಾರಿ ಆಘಾತಾಗಿದ್ದೆ. ಅಂದ್ರೆ ಮಂತ್ರಿ ಹಿಂಗ್ ಕೂತಾರ, ಪಕ್ಕದಲ್ಲಿರೋ ಶಾಸಕರು ರಿಜ್ವಾನ್ ಅರ್ಷದವರು ಅಕ್ಷರಶಃ ಏನ್ ಮಾತಾಡ್ಬೇಕು, ಯಾವ ಪೇಪರ್ ಕೊಟ್ಟು ಮಾತಾಡ್ಬೇಕು ಅನ್ನೋದು ಡಿಕ್ಟೇಟ್ ಮಾಡ್ತಿದ್ರ ಅವತ್ತು. ನೀವೇನೋ ಮಾಡಬಾರ ಕೆಲಸ ಮಾಡ್ಕೊಂಡು ನಿಮ್ಮ ಮತ ಬ್ಯಾಂಕ್ನೊಳಗೆ ಏಡ್ ತಿಂದಿನಿ ಅಂತ ಹೇಳಿ ಇವತ್ತು ಶಾಲೆಯ ವಿಷಯಗಳನ್ನ ಇಟ್ಕೊಂಡು ಮತ ಬ್ಯಾಂಕ್ ಅನ್ನು ನಾವು ಗಟ್ಟಿ ಮಾಡ್ಕೋತೀವಿ ಅಂತ ಹೊಡ್ತೀರ ಅಂತ ಹೇಳಿದ್ರ ಈ ನಾಡಿನ ಜನತೆ ನಿಮ್ಮನ್ನು ಕ್ಷಮಿಸಲ್ಲ. ದಯವಿಟ್ಟು ಕಾರಣಕ್ಕಾಗಿ ಶಾಲೆಗಳಲ್ಲಿ ಏನು ವಾತಾವರಣ ಕೆಡಿಸುವ, ಕುಲುಷಿತಗೊಳಿಸುವ ಕೆಲಸಕ್ಕೆ ಕೈ ಹಾಕಿದ್ರೆ ಹಿಂಸರಿ. ಈಗ ನಾವೆಲ್ಲ ಶಾಲೆಗಳಲ್ಲಿ ನೀವೆಲ್ಲ ಶಾಲೆಗಳಲ್ಲಿ ಓದಬೇಕಾದ್ರೆ ಯಾರು ಯಾವ ಜಾತಿ ಇರ್ತಿದ್ರು ಗೊತ್ತಾಗ್ತಿರ್ಲಿಲ್ಲ. ಇವ್ರು ನೋಡ್ರಿ, ನನ್ನ ಶರ್ಟ್ನೊಳಗೆ ಬನಿಯನ್ದೊಳಗ ಅದು ಯಾವುದು ಉಡ್ದಾರದು, ಶಿವದಾರದು, ಜನಿವಾರದು, ಅದಕ್ಕೆ ಅವಕಾಶ ಕೊಟ್ಟಿವಿ ಅಂತ ಮಾತಾಡುವ ಮೂಲಕ ನಮ್ಮನ್ನ ಎಷ್ಟು ನೋಯಿಸ್ತಿದೀವಿ ಅನ್ನೋಂಥ ಪ್ರಜ್ಞೆ ಇರ್ಲಾರ್ದಂಗೆ ಮಂತ್ರಿಗಳು ಮಾತಾಡಕ್ತಾರೆ. ನೋಡ್ರಿ, ಮಧು ಬಂಗಾರಪ್ಪನವ್ರೆ, ನಿಮ್ ತಂದೆಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಿತ್ತು, ನಿಮಗ್ ಮಂತ್ರಿ ಆಗೋ ಅವಕಾಶ ಸಿಕ್ಕದ. ನಮ್ಗೆ ಗೊತ್ತದ, ಈಗ ಏನ್ ಮಂತ್ರಿ ಆಗಿರ್ಲಿ ಇವತ್ತು ರಾಜ್ಯ ಸರ್ಕಾರದೊಳಗ ನಿಮ್ಮ ಮಕ್ಕಳಿಗೂ ನೀವು ಅವಕಾಶ ಪಡ್ಕೋತೀರಿ. ಆದ್ರ ನೀವು ಅಲ್ಲೇ ನೋಡ್ರಿ, ಸಾಕಷ್ಟು ಜನಕ್ಕೆ ಸಿಗ್ಲಾರ್ದಂತ ಅವಕಾಶಗಳು ನಿಮ್ಗೆ ಸಿಕ್ಕದ ಮಂತ್ರಿಯಾಗಿ. ಆ ಮಂತ್ರಿಗಿರಿಯನ್ನ, ಅಧಿಕಾರವನ್ನ ಯಾವ್ದಕ್ ಬಳಸ್ಕೋಬೇಕು ಅನ್ನೋ ಒಂದು ಪ್ರಜ್ಞೆ ಇರಲಿ ನಿಮಗೆ. ಇವತ್ತು ನಿಮ್ಮ ಪಕ್ಷದೊಳಗನೆ ನನ್ಗ ಕೆಟ್ಟ ಅನ್ಸುದೇನಂದ್ರ ಆರ್ ವಿ ದೇಶಪಾಂಡೆ, ಅವತ್ತು ರಾಯರೆಡ್ಡಿ ಅವರು, ಟಿ ಬಿ ಜಯಚಂದ್ರ ಅಂತ ಹಿರಿಯರು, ಅವ್ರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ. ನೀವು ಪಡ್ಕೊಂಡವ್ರು ಒಣ ರಾಜಕಾರಣಕ್ಕೆ ಮಂತ್ರಿಗಿರಿ ಬಳಸ್ಕೊಳ್ಳೋಂತ ದುರ್ಸ್ಥಿತಿಗೆ ತಲುಪೋದ್ರ ಗತಿ ಏನಿದು? ಒಂದು ಕಾಂಗ್ರೆಸ್ ಸರ್ಕಾರ ಹಾಳಾದ ಸ್ಥಿತಿಯಲ್ಲಿದೆ, ಅದರದ್ದು ಕೆಟ್ಟದ್ದನ್ನ ಅನುಭವಿಸೋ ಸ್ಥಿತಿ ಕರ್ನಾಟಕಕ್ಕೆ ಬಂದದ. ನಾನು ಅಪರೂಪದ ಒಂದು ಅಧಿಕಾರ ನಿಮ್ ಕೈಗಳಿಗೆ ಅಧಿಕಾರ ಸಿಕ್ಕಾಗ ಏನು ಒಳಿತು ಮಾಡ್ಬೇಕಂತ ನೋಡ್ಬೇಕಾಗ ಹೊರತಾಗಿ ಧರ್ಮಗಳ ನಡಬರ್ಕೆ ತಂದಿಡುವ ಅದೇ ವಿಷಯಗಳನ್ನ ಕ್ಯಾಂಪಸ್ಗಳಲ್ಲಿ ಚರ್ಚೆ ಮಾಡಿಸೋದು ಮಾಡಬೇಡ್ರಿ. ದಯವಿಟ್ಟು ನಿಮ್ಮೆಲ್ಲರ ಮೂಲಕ ನಾ ಆಗ್ರಹ ಮಾಡ್ತೀನಿ. ಸನ್ಮಾನ್ಯ ಶಿಕ್ಷಣ ಸಚಿವರೇ, ನೀವು ಮಾಡ್ಬೇಕಾದ ಕೆಲಸ ಭಾಳ ಹೇಳ್ತೀನಿ, ಕೇಳ್ಕೊರಿ. ಸರ್, 1 ವರ್ಷದಿಂದ ಪ್ರೆಸ್ ಮೀಟ್ ಮಾಡಿದಾಗ ಅಥವಾ ಸದನದಲ್ಲಿ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಹತ್ತತ್ರ 65,000 ಶಿಕ್ಷಕರ ಹುದ್ದೆ ಖಾಲಿ ಅವ. ಏನಾಗಿದೆ ಸ್ವಾಮಿ, 65,000 ಹುದ್ದೆ ಖಾಲಿ ಅದಾವ. ಇವತ್ತು ನಾ ಪ್ರೆಸ್ ಮೀಟ್ ಮಾಡೋಳಗ ಕಳೆದ ಬಾರಿ ಉತ್ತರ ಕೊಟ್ಟ ನಂತರ ಖಾಲಿ ಆಗಿರೋ ಹುದ್ದೆ ಈ ಮೇ ಎಂಡ್ ಒಳಗೆ ಸರ್ ಹತ್ತತ್ರ ನನ್ನ ಲೆಕ್ಕಕ್ಕೆ 1 ಲಕ್ಷದವರೆಗೂ ಶಿಕ್ಷಕರ ಹುದ್ದೆ ಖಾಲಿ ಆಗ್ಬೋದು. ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಮಧು ಬಂಗಾರಪ್ಪನವ್ರದ್ದು ಖಾತೆ ಬರ್ತದೆ, ಅಲ್ಲೇ ಹತ್ತತ್ರ 1 ಲಕ್ಷ ಜನರ ಹುದ್ದೆ ಖಾಲಿ ಇರ್ಬೋದು. ಅಥವಾ ಅಗತ್ಯತೆಯೂ ಇದೆ. ಇವತ್ತು ಸರ್ಕಾರಿ ಶಾಲೆಗಳ ಸಂಖ್ಯೆ ಬಂದಾಗಿ ಹೋಗುವಂತ ಸ್ಥಿತಿ ಬಂದದ. ಸರ್ಕಾರಿ ಶಾಲೆಗಳು ಬಂದಾಗ್ಲಾಗತ್ತಾವ. ಸರ್ಕಾರಿ ಶಾಲೆಗಳಿಂದ ಜನಸಾಮಾನ್ಯರು ವಿಮುಖರಾಗ್ತಿದ್ದಾರೆ. ಹಣ ಕೊಟ್ಟು ಖಾಸಗಿ ವ್ಯವಸ್ಥೆಯಲ್ಲಿ ಶಿಕ್ಷಣ ತೊಳುವಂತ ಪರಿಸ್ಥಿತಿ, ದುಸ್ಥಿತಿಗಳ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಕೊಠಡಿಗಳನ್ನ ಕಳೆದ ಈ ಸರ್ಕಾರ ಬಂದ ನಂತರ 3 ವರ್ಷದಾಗ ಶಾಲಾ ಕೊಠಡಿ ಕಟ್ಟಿ ತೋರಿಸಿರುವಂತ ಉದಾಹರಣೆ ಇಲ್ಲ. ಹಿಂದೆ ವಿವೇಕಶ್ರೀ ಶಾಲೆಗಳ ಕೊಠಡಿಗಳನ್ನು ಕಟ್ಟುವಂತದ್ದೇನು ಸನ್ಮಾನ್ಯ BC ನಾಗೇಶ್ವರ್ ಇದ್ದಾಗ, ಸನ್ಮಾನ್ಯ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಕೊಟ್ಟಿದ್ರು. ಆ 15,000 ಕೊಠಡಿಗಳನ್ನ ನಾವು ಕಟ್ಟೇವೆ ಅಂತ ಹೇಳ್ಕೊಳ್ತಾರೆ ಹೊರತಾಗಿ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ಕೊಠಡಿಯನ್ನು ಕಟ್ಟುವ ಕೆಲಸ ಮಾಡಿಲ್ಲ. ಸರ್, 1 ಹೆಜ್ಜೆ ಮುಂದೆ ಹೋಗಿ ಈ ಸರ್ಕಾರ ಬಂದಂತ KPS ಶಾಲೆ ಮಾಡ್ತೀನಿ ಅಂತ ಹೇಳ್ಯಾರಲ್ಲ,
ಯಾಕೆ KPS ಶಾಲೆ ಮಾಡ್ತಿದಾರೆ ಹೇಳ್ರಿ? ರೆಗ್ಯುಲರ್ ಹೆಡ್ ಅಲ್ಲಿ ಇವ್ರಿಗೆ ಶಾಲಾ ಅಭಿವೃದ್ಧಿ ಹಣ ಕೊಡ್ಲಕ್ ಹಣ ಇಲ್ಲ ಇವ್ರ ಹತ್ರ. ಅದಕ್ಕೆ ಸಾಲ ಮಾಡಿರೋ ಹಣವನ್ನ KPS ಶಾಲೆಗಳ ಹೆಸರಲ್ಲಿ ತರಲಿಕ್ಕೆ ಮಾತ್ರ ಸಾಧ್ಯ ಇರೋದ್ರಿಂದ KPS ಶಾಲೆ ಕೊಡ್ತೀವಿ ಅನ್ನುವಂತ ಮಾತನ್ನ ಈ ಸರ್ಕಾರ ಹೇಳ್ತಿದೆ. ದಿವಾಳಿ ಎದ್ದಿರುವ ಸರ್ಕಾರ ಸರ್ಕಾರಿ ಶಾಲೆಗಳನ್ನ, ಸರ್ಕಾರಿ ಶಾಲಾ ವಾತಾವರಣವನ್ನ, ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳ ಪಠ್ಯಕ್ರಮವನ್ನು ಹಾಳು ಮಾಡಿ ಈಗ ಯೂನಿಫಾರ್ಮ್ ಹಾಕೋಬೇಕು, ಶಿವದಾರ್ ಹಾಕೋಬೇಕು, ಏನು ಉಡದಾರ್ ಹಾಕೋಬೇಕು ಅಂತ ಹೇಳ್ತಿರಲ್ಲ. ನಾಚಿಕೆ ಬರೋದಿಲ್ಲ ನಿಮಗೆ? ನಾಚಿಕೆ ಬರೋದಿಲ್ಲ? ಯಾವ ವಿಷಯವನ್ನ ನೀವು ಶೈಕ್ಷಣಿಕ ವಿಷಯನ್ನಾಗಿ ರಾಜ್ಯದಲ್ಲಿ ಚರ್ಚೆ ಮಾಡಿಸೋ ಬಯಸಿದಿರಿ ಸರ್? ನಿಮ್ಗೇನಾದ್ರೂ ಬದ್ಧತೆ ಇದ್ರೆ ನಿಮ್ಗೆ ಅವಕಾಶ ಕೊಟ್ಟನ ಭಗವಂತ. ನಿಮಗೆ ಬದ್ಧತೆ ಇದ್ರೆ ಇನ್ನೂ 2 ವರ್ಷ ನಿಮ್ಗೆ ಅವಕಾಶ ಅದ. ಅಕಸ್ಮಾತ್ ನಿಮ್ ಹೈಕಮಾಂಡ್ ಒಪ್ಕೊಂಡ್ರ, ಸಿದ್ದರಾಮಯ್ಯನವ್ರೆ, ನೀವು ಸನ್ಮಾನ್ಯ ಶಿಕ್ಷಣ ಸಚಿವರೇ, ಈ ತಿಂಗಳೊಳಗ ಅಧಿಕಾರ ಬದಲಾಗ್ತ ಅನ್ನುವಂತ ಒಂದು ಭಯದೊಳಗ ಏನೇನೋ ಮಾಡುವಂತ ಕೆಲಸ ಮಾಡಬೇಡ್ರಿ. ಖಂಡಿತ ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ. ಆದ್ರ ಅಧಿಕಾರ ಸಿಕ್ಕಾಗ ನಾವ್ ಏನ್ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯವಾಗಿದೆ. ನನಗೆ ಅಪೇಕ್ಷೆ ಅದ, ಈ ಸರ್ಕಾರ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಹಣ ಕೊಡಿ, ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳಿ, ಶಾಲೆಗಳಿಗೆ ಬೇಕಾಗಿರುವಂತ ಪಠ್ಯ ಪುಸ್ತಕಗಳನ್ನ ಸಮಯಕ್ಕೆ ಸರಿಯಾಗಿ ಕೊಡಿ, ಯೂನಿಫಾರ್ಮ್ ಕೊಡಿ, ಶೂಸ್ ಕೊಡಿ, ಇವತ್ತು ಸೈಕಲ್ ಕೊಡಿ. ಎಲ್ಲವನ್ನೂ ಹೋರಾಟ ಮಾಡಿ ತೆಗೆದುಕೊಳ್ಳಬೇಕಾದಂತ ದುಸ್ಥಿತಿಯಲ್ಲಿಟ್ಟಿರುವಂತ ನೀವುಗಳು ಇದೆಲ್ಲ ಬೇಕಾ ನಿಮಗೆ? ಈ ಸಂದರ್ಭದಲ್ಲಿ ನಿಮಗೆ ಯೂನಿಫಾರ್ಮ್ ಬೇಕು, ಏನು ಹಿಜಾಬ್ ಬೇಕು, ಶಿವದಾರ್ ಬೇಕು, ಉಡದಾರ್ ಬೇಕು? ಸರ್, ರಾಜ್ಯದ ಜನತೆಯನ್ನ ನೀವು ಏನ್ ಮೂರ್ಖರಂತ ಅನ್ಸ್ಕೊಂಡಿದ್ದೆಲ್ಲ ಕೈ ಹಾಕಿ ಯಾವ ವಿಷಯವನ್ನು ಯಾವಾಗ ಚರ್ಚೆ ಮಾಡಿಸಬೇಕು, ಯಾವ ನೆರೆಟಿವ್ ಹೇಗ್ ಬಿಲ್ಡ್ ಮಾಡ್ಬೇಕು ಅನ್ನೋದಕ್ಕೆ ಶಾಲೆಯ ವಿಷಯನ ಬಳಕೆ ಮಾಡ್ಕೊಳ್ತಿದ್ರಲ್ಲ, ಇದು ಅಕ್ಷಮ್ಯವಾಗಿದೆ ಅನ್ನುವಂಥದ್ದನ್ನ ಖಂಡಿತ ಹೇಳ್ತೇನೆ. ಕರ್ನಾಟಕ ಸರ್ಕಾರ ಈ ಬೇಡದ ಸಂಗತಿಗಳ ಚರ್ಚೆಯಿಂದ ಬದಿಗೆ ಸರದು ನೀವು ಶಾಲೆಗೆ ಅಲ್ಲಿ ಮಕ್ಕಳು ಪಾಲಕರು ಬಹಳ ಪ್ರಬುದ್ಧರಿದ್ದಾರೆ. ನೀವು ಮಾಡಿರೋ ಆದೇಶದ ಹುನ್ನಾರಗಳನ್ನು ಅರ್ಥ ಮಾಡ್ಕೊಳ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿರುವುದನ್ನ ಕೊಡುವ ಕೆಲಸ ಮಾಡಿ. ಸರಿಯಾದ ಸಂದರ್ಭದಲ್ಲಿ ನೇಮಕಾತಿಗಳಿಲ್ಲ, ಪ್ರಮೋಷನ್ಗಳಿಲ್ಲ, ಸಂಬಳ ಕೊಡ್ಲಕ್ಕಾಗ್ತಿಲ್ಲ. ಅದನ್ನೆಲ್ಲ ಬಿಟ್ಟು ನಿಮ್ಮ ವೈಫಲ್ಯಗಳನ್ನ ಮುಚ್ಚಿಡೋ ಸಲುವಾಗಿ ಎಲ್ಲಿ ಅಧಿಕಾರ ನಮ್ಮ ಕೈಯಿಂದ ಹೋಗ್ಬಿಡುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ನನ್ನ ಶಿಕ್ಷಣ ಖಾತೆ ಹೋಗ್ಬಿಡ್ತದೆ ಅಂತೇಳಿ ಈ ವಿವಾದಗಳನ್ನು ಹುಟ್ಟು ಹಾಕಿ ಜನರನ್ನ ನೀವು ಮೋಸ ಮಾಡ್ತಿರೋದ್ರಿಂದ ಹಿಂಸರಿಬೇಕು ಅನ್ನೋಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾನೆ. ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಅನುದಾನವನ್ನು ಕೊಡಿ, ಶಾಲೆಗಳನ್ನ ಸುಸ್ಥಿತಿಗೆ ತೊಂಬನ್ನಿ, ಜನ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸರ್ಕಾರಿ ವ್ಯವಸ್ಥೆಗೆ ನೋಡುವಂತ ಸ್ಥಿತಿಯನ್ನು ನಿರ್ಮಾಣ ಮಾಡಿ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾ ಮಾಡ್ತೇನೆ.